ವಜ್ರಕಾಯ ಆಂಜನೇಯ ವಾಯುಪುತ್ರ. ಇಡೀ ಪ್ರಪಂಚವೇ ಹನುಮಂತನನ್ನು ಶಕ್ತಿ, ಭಕ್ತಿ ಮತ್ತು ಧೈರ್ಯದ ಸಂಕೇತವೆಂದು ಪೂಜಿಸುತ್ತಿದೆ. ಭಾರತದಲ್ಲೇ, ಅಂದರೆ ಶ್ರೀರಾಮನೇ ಕಾಲಿಟ್ಟ ಈ ಭೂಮಿಯಲ್ಲೇ ಒಂದು ಹಳ್ಳಿ ಇದೆ. ಅಲ್ಲಿ ಹನುಮಂತನನ್ನು ದೇವರಂತೆ ಅಲ್ಲ, ಖಳನಾಯಕರಂತೆ ಗುರುತಿಸಲಾಗುತ್ತದೆ. ಆಂಜನೇಯನನ್ನು ವಿಲನ್ನಂತೆ ಗುರುತಿಸುವ ಪ್ರದೇಶ ಇರುವುದು ಮಹಾರಾಷ್ಟ್ರದಲ್ಲಿ. ಹೌದು, ಮಹಾರಾಷ್ಟ್ರದ ನಾಸಿಕ್ ಗಡಿ ಪ್ರದೇಶ ಜನರು ಇದನ್ನು ದೈತ್ಯ ನಾಂದೂರ್ ಎಂದು ಕರೆಯುತ್ತಾರೆ. ಇಲ್ಲಿ ಹನುಮಂತನ ಹೆಸರು ಕೇಳುವುದನ್ನೇ ನಿಷೇಧ ಮಾಡಿದ್ದಾರೆ. ಇಲ್ಲಿ ಆಂಜನೇಯ ಮಾತ್ರ ಅಲ್ಲ, ಯಾವುದೇ ದೇವರನ್ನು ಸ್ಮರಿಸುವುದು ಅಪರಾಧವಾಗಿದೆ. ಇಲ್ಲಿ ದೇವಾಲಯಗಳಲ್ಲಿ ಹನುಮಂತನ ಆರಾಧನೆ ನಡೆಯುವುದಿಲ್ಲ. ಆಶ್ಚರ್ಯ ಏನೆಂದರೆ ಇಲ್ಲಿ ಜನರು ನಿಂಬ ದೈತ್ಯ ಎನ್ನುವ ರಾಕ್ಷಸನನ್ನು ಪೂಜೆ ಮಾಡುತ್ತಾರೆ. ಪುರಾಣದ ಪ್ರಕಾರ ತ್ರೇತಾಯುಗದಲ್ಲಿ ನಿಂಬ ದೈತ್ಯ ಎಂಬ ರಾಕ್ಷಸನು ಹನುಮಂತನ ವಿರೋಧಿಯಾಗಿದ್ದ. ಹನುಮನ ವಿರೋಧಿಯಾದರೂ ಈತ ಶ್ರೀರಾಮನ ಪರಮ ಭಕ್ತನಾಗಿದ್ದ. ಒಮ್ಮೆ ನಿಂಬ ದೈತ್ಯ ಮತ್ತು ಹನುಮಂತನ ನಡುವೆ ಭೀಕರ ಯುದ್ಧ ನಡೆಯಿತು. ಅದನ್ನು ತಿಳಿದ ಶ್ರೀರಾಮ, ಸೀತಾ ಮತ್ತು ಲಕ್ಷ್ಮಣರೊಂದಿಗೆ ಆ ಸ್ಥಳಕ್ಕೆ ಬಂದು ಮಧ್ಯಪ್ರವೇಶಿಸಿದರು. ರಾಮನು ನಿಂಬ ದೈತ್ಯನ ತಪಸ್ಸು ಮತ್ತು ಭಕ್ತಿಯನ್ನು ನೋಡಿ ಮೆಚ್ಚಿಕೊಂಡು ಆ ಹಳ್ಳಿಯನ್ನು ಅವನ ಹೆಸರಿನಿಂದಲೇ ಪ್ರಸಿದ್ಧಿಗೊಳಿಸಿದರು. ಅಷ್ಟೇ ಅಲ್ಲ, ನಿಂಬ ದೈತ್ಯನು ರಾಮನಿಗೆ ಒಂದು ಬೇಡಿಕೆ ಇಟ್ಟನು. ಈ ಹಳ್ಳಿಯಲ್ಲಿ ಹನುಮಂತನ ಯಾವುದೇ ಗುರುತು ಇರಬಾರದು ಎಂದು. ರಾಮನು ಆ ಆಶಯವನ್ನು ಒಪ್ಪಿ ಆಶೀರ್ವಾದ ಮಾಡಿದ ಕಾರಣದಿಂದ ಇಂದಿಗೂ ನಂದೂರ್ ಹಳ್ಳಿಯಲ್ಲಿ ಹನುಮಂತನ ದೇವಾಲಯವಿಲ್ಲ. ಹನುಮಂತ ಅಥವಾ ಮಾರುತಿ ಎಂಬ ಹೆಸರನ್ನು ಯಾರಿಗೂ ಇಡುವುದಿಲ್ಲ. ಮದುವೆಗಳಲ್ಲಿ ಆ ಹೆಸರಿನವರಿಗೆ ವಧು ಕೊಡುವುದಿಲ್ಲ. ಮಾರುತಿ ಕಾರು ಕೂಡ ಹಳ್ಳಿಯಲ್ಲಿ ಓಡಾಡುವುದಿಲ್ಲ. ಮಾರುತಿ ಕಾರು ಬಂದರೂ ಕೂಡ ಕೂಡಲೇ ಕೆಟ್ಟಿ ಹೋಗುತ್ತದೆ ಎಂಬ ನಂಬಿಕೆ ಇದೆ. ಇಲ್ಲಿ ದೇವರನ್ನು ಸ್ಮರಿಸುವುದು, ಹನುಮಂತನ ಹೆಸರು ಉಚ್ಚರಿಸುವುದೇ ಅಪರಾಧವೆಂದು ಪರಿಗಣಿಸುತ್ತಾರೆ. ಬದಲಾಗಿ ನಿಂಬ ದೈತ್ಯನೇ ದೇವರೆಂದು ಆರಾಧಿಸುತ್ತಾರೆ. ಹಳ್ಳಿಯವರು ನಿಂಬ ದೈತ್ಯನನ್ನು ದುಷ್ಟಶಕ್ತಿ ಎಂದು ಅಲ್ಲ, ರಾಮಭಕ್ತನೆಂದು ನಂಬುತ್ತಾರೆ. ಅವರ ಪ್ರಕಾರ ಇಲ್ಲಿ ಬಲಿ, ಮಂತ್ರತಂತ್ರ ಅಥವಾ ದುಷ್ಕೃತ್ಯಗಳೇನೂ ಇಲ್ಲ. ಕೇವಲ ಭಕ್ತಿ ಮತ್ತು ಶ್ರದ್ಧೆಯೇ ಇದೆ. ಇಂದಿಗೂ ಈ ಹಳ್ಳಿಯ ಜನರು ವಿದೇಶಗಳಿಗೂ ಹೋದರೂ ಅವರ ಜೊತೆ ನಿಂಬ ದೈತ್ಯನ ಫೋಟೋ ಕಡ್ಡಾಯವಾಗಿ ತೆಗೆದುಕೊಂಡೇ ಹೋಗುತ್ತಾರೆ. ಹೀಗೆ ಜಗತ್ತಿನೆಲ್ಲೆಡೆ ಹನುಮಂತನು ಶಕ್ತಿ, ಧೈರ್ಯ ಮತ್ತು ಭಕ್ತಿಯ ಪ್ರತೀಕವಾಗಿ ಪೂಜಿಸಲ್ಪಟ್ಟರೂ ಮಹಾರಾಷ್ಟ್ರದ ಈ ಒಂದು ಹಳ್ಳಿಯಲ್ಲಿ ಮಾತ್ರ ಅವನನ್ನು ವಿಲನ್ ಆಗಿ ಗುರುತಿಸಲಾಗುತ್ತಿದೆ. ನಿಮಗೆ ಈ ಕತೆ ಹೇಗಿತ್ತು? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ಹೀಗೆ ಇನ್ನಷ್ಟು ವಿಚಿತ್ರ ನಂಬಿಕೆಗಳ ಕಥೆಯನ್ನು ತಿಳಿಯಲು ನಮ್ಮ ಚಾನೆಲ್ಗಳನ್ನು ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ.